ಹಲೋ ಸರ್. ಓಕೆ ಸರ್, ಈಗಲೇ ಕೊಡ್ತೀನಿ. ವಿಕಿ ಸರ್, ನಿಮಗೆ ಫೋನು ಜಾನಿ ಬಾಯ್ ಕಡೆಯಿಂದ. ಹೇಳು ಜಾನಿ. ನೀವು ಹೇಳ್ದಾಗೇನೆ ಅವನಿ ಸತ್ಯ ಇಬ್ಬರ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಇವತ್ತು ಕಾಲೇಜಲ್ಲಿ ಫಂಕ್ಷನ್ ಇದೆ ಅಂತೆ, ಅಲ್ಲಿಗೆ ಅವನಿ ಸತ್ಯ ಹೋಗೋದು ಗೊತ್ತಾಯ್ತು. ಹಾಗಾದ್ರೆ ನೀನು ಮೊದಲು ಆ ಫಂಕ್ಷನ್ಗೆ ಹೋಗಿ ಆ ಅವನಿನ ಮುಗಿಸ್ಬಿಡು. ಅಡ್ಡ ಬಂದ್ರೆ ಆ ಲಾಯರ್ ಸತ್ಯನ್ನು ಮುಗಿಸ್ಬಿಡು. ಓಕೆ ಸರ್. ಓಕೆ ಸರ್. ಇವತ್ತಿಗೆ ಆ ಅವನಿ ಚಾಪ್ಟರ್ ಕ್ಲೋಸ್. ನಮಸ್ಕಾರ ಪುರೋಹಿತ್ರೆ. ನಮಸ್ಕಾರ ನಮ್ಮ. ಚೆನ್ನಾಗಿದ್ದೀರಾ ಪುರೋಹಿತ್ರೆ? ಚೆನ್ನಾಗಿದ್ದೀನಿ ತಾಯಿ. ಅವ್ರು ಯಾರೋ ಏನೋ ಎಷ್ಟು ಒಳ್ಳೆಯವರು ಅಂತ ನೋಡಿ ಎಲ್ಲರೂ ಪುರೋಹಿತ್ರ ಹತ್ರ ಬಂದು ನಾವು ಚೆನ್ನಾಗಿರ್ಬೇಕು ಅಂತ ಪೂಜೆ ಮಾಡಿ ಅಂತ ಕೇಳ್ಕೊಳ್ತಾರೆ. ಅವರು ಮಾತ್ರ ಪುರೋಹಿತ್ರ ಕ್ಷೇಮ ಕೇಳ್ಕೊಳ್ತಿದ್ದಾರೆ. ಯಾವೂರಮ್ಮ ನಿಮ್ದು? ಯಾವತ್ತೂ ನಿಮ್ಮನ್ನ ನೋಡಿಲ್ವಲ್ಲ. ಕೆಲವು ವರ್ಷಗಳ ಹಿಂದೆ ನಾವಿಲ್ಲೇ ಇರ್ತಿದ್ವಿ. ಆಮೇಲೆ ಡೆಲ್ಲಿಗೆ ಹೋಗ್ಬೇಕಾಗಿ ಬಂತು. ನನ್ನ ಹೆಸರು ಪ್ರಭಾವತಿ. ಹಾ, ಆಗ ನೀವು ದೇವಸ್ಥಾನಕ್ಕೆ ಧನ ಸಹಾಯ ಮಾಡಿ ದೇವಸ್ಥಾನದ ಅಭಿವೃದ್ಧಿಗೆ ನೀವು ತುಂಬಾ ಸಹಾಯ ಮಾಡಿದಿರ ಅಲ್ವೇನಮ್ಮ? ಇವಾಗ ನೆನಪಿಗೆ ಬಂದ್ರಿ. ನೀವು ಹೇಳ್ದಾಗೇನೆ ತುಂಬಾ ವರ್ಷ ಆಗೋಯ್ತು ಅಲ್ವಾ, ಅದಕ್ಕೆ ಗುರ್ತು ಹಿಡಿಯಕ್ಕಾಗ್ಲಿಲ್ಲ. ಏನು ಅನ್ಕೋಬೇಡಿ. ಅಯ್ಯೋ ಪರವಾಗಿಲ್ಲ ಬಿಡಿ. ನಿಮ್ಮ ಮಗ ಲಾನ ಪೂರ್ತಿ ಮಾಡ್ದೇನಮ್ಮ? ಮಾಡ್ದ ಪುರೋಹಿತ್ರೆ. ಸದ್ಯಕ್ಕೆ ಲೀಡಿಂಗ್ ಲಾಯರ್. ಒಳ್ಳೇದು. ಮದ್ವೆ ಆಗಿದ್ಯಾ? ಅಲ್ಲೇ ಸ್ವಲ್ಪ ಸಮಸ್ಯೆ ಇರೋದು. ಏನಾಯ್ತಮ್ಮ? ಏನಾದರೂ ದೋಷನಾ? ಕುಜದೋಷ ಏನಾದರೂ ಇದ್ರೆ ಹೇಳಿ. ಶ್ರೀ ಕಾಳಹಸ್ತಿನಲ್ಲಿ ನನಗೆ ಗೊತ್ತಿರೋ ಒಬ್ರು ಪಂಡಿತರು ಇದ್ದಾರೆ. ಅವ್ರ ಹತ್ರ ಹೋದ್ರೆ ಪ್ರತ್ಯೇಕ ಪೂಜೆ ಮಾಡಿಸ್ತಾರೆ. ವಾರ ಕಳೆಯೋಷ್ಟರಲ್ಲಿ ಒಳ್ಳೆ ಸಂಬಂಧ ಸೆಟ್ ಆಗೋಗುತ್ತೆ. ಹುಡುಗಿನ ಅವನು ನೋಡ್ಕೊಂಡಿದ್ದಾನೆ. ಆ ಹುಡುಗಿನೇ ಅವನು ಇಷ್ಟಪಟ್ಟಿದ್ದಾನೆ. ಆದ್ರೆ ಆ ಹುಡುಗಿಗೂ ಇವನಿಗೂ ಮಧ್ಯೆ ಏನಾಯ್ತೋ ಗೊತ್ತಿಲ್ಲ. ತುಂಬಾ ಕಾಲ ಕಳೆದೋಯ್ತು. ಇವನು ಆ ಹುಡುಗಿ ನೆನಪಲ್ಲೇ ಬದುಕ್ತಿದ್ದಾನೆ. ಇವನು ಆ ಹುಡುಗಿನ ಮದ್ವೆ ಮಾಡ್ಕೊಂಡು ಸಂತೋಷವಾಗಿರೋದನ್ನ ನೋಡ್ಬೇಕು ಅನ್ನೋದೇ ನನ್ನ ಆಸೆ. ಸದ್ಯದಲ್ಲೇ ನೀವು ಅನ್ಕೊಂಡಿದ್ದು ನಡಿಬೇಕು ಅಂತ ಕೇಳ್ಕೊತಿದ್ದೀನಮ್ಮ. ಹಾಗೆ ದೇವ್ರ ಹತ್ರ ಕೂಡ ಕೇಳ್ಕೊತೀನಿ. ಅದನ್ನ ಕೊಡಿಮ್ಮ. ನನ್ನ ಮಗ ಇಷ್ಟಪಟ್ಟಿರೋ ಹುಡುಗಿ ಯಾವ ಮನೇಲಿದ್ರೂ ಸರಿ, ಅವಳು ನನ್ನ ಮಗನ ಕಣ್ಣಿಗೆ ಬೀಳ್ಬೇಕು. ಅವ್ರ ಮದ್ವೆ ಆಗ್ಬೇಕು ಸ್ವಾಮಿ. ಅವರು ಮನಸ್ಸಲ್ಲಿ ತನ್ನ ಮಗನ ಬಗ್ಗೆ ಏನೋ ಕೇಳ್ಕೊಂಡು ತಕ್ಷಣ ದೇವಸ್ಥಾನದ ಗಂಟೆ ಬಾರಿಸಿದ್ದು ಶುಭ ಸೂಚಕ. ಅವ್ರು ಕೇಳ್ಕೊಂಡಿದ್ದು ನೆರವೇರುತ್ತೆ. ಮನೋವಾಂಚ ಫಲಸಿದ್ಧಿರಸ್ತು. ಇನ್ನು ಅವಾಗವಾಗ ದೇವಸ್ಥಾನಕ್ಕೆ ಬರ್ತಾ ಇರ್ತೀನಿ. ಆಗ್ಲಮ್ಮ. ಯಾರು ಪುರೋಹಿತ್ರೆ ಅವರು? ನಿಮ್ ಹಾಗೆ ಸೌಮ್ಯ ಸ್ವಭಾವದವರು, ಇನ್ನೊಬ್ರ ಬಗ್ಗೆ ಯೋಚನೆ ಮಾಡುವಂಥವ್ರು. ಮಗ ಯಾರನ್ನೋ ಇಷ್ಟಪಟ್ಟಿದಾನಂತೆ. ಮದ್ವೆಗಳಿಗೆ ಇನ್ನೂ ಕೂಡ್ ಬಂದಿಲ್ಲ ಅಂತ ಚಿಂತೆ ಮಾಡ್ತಿದ್ದಾರೆ. ಕೇಳಿದ್ರೆ ಒಬ್ಬೊಬ್ಬರದು ಒಂದೊಂದು ಸಮಸ್ಯೆ. ಸಂಶಯ ಇಲ್ದಿರೋ ಮನಸ್ಸು, ಸಮಸ್ಯೆ ಇಲ್ದಿರೋ ಮನೆ ಇರಲ್ಲ. ಅವ್ರ ಮಗನ ವಿಷಯದಲ್ಲಿ ಆ ತಾಯಿ ತುಂಬಾ ಯೋಚನೆ ಮಾಡ್ತಿದ್ದಾರೆ. ಅವ್ರ ಮಗ ಇಷ್ಟಪಟ್ಟಿರೋ ಹುಡುಗಿ ಯಾರೋ ಏನೋ. ಇಷ್ಟಪಟ್ಟಿದ್ದೆಲ್ಲ
ಅಷ್ಟು ಬೇಗ ಸಿಗಲ್ಲ ಕಣಮ್ಮ. ನಿಮ್ಮ ಮಗ ಶ್ರೀಕರ್ ಆ ವಿಷಯದಲ್ಲಿ ತುಂಬಾ ಅದೃಷ್ಟವಂತ. ಅದಕ್ಕೆ ಪ್ರೀತಿಸಿದ ಹುಡುಗಿನೇ ಮದುವೆ ಮಾಡ್ಕೊಳ್ಳೋ ಹಾಗಾಯ್ತು. ಅಂತ ಭಾಗ್ಯ ಎಲ್ರಿಗೂ ಇರುತ್ತಾ ಹೇಳಿ? ಮತ್ತೆ ಅವ್ರ ಮಗ ಇಷ್ಟಪಟ್ಟಿರೋ ಹುಡುಗಿ ಯಾರೋ, ಎಲ್ಲಿದ್ದಾಳೋ, ಯಾವ ಮನೆಗೆ ಸಂಬಂಧಪಟ್ಟೋಳೋ? ಏಳು ವರ್ಷಗಳಿಂದ ಎಲ್ಲ ಎಂಜಾಯ್ಮೆಂಟ್ಗಳಿಗೂ ದೂರ ಆಗೋಗಿದ್ದೀವಿ. ಇನ್ನೆಷ್ಟು ದಿನ ಅಂತ ತಾಳ್ಮೆಯಿಂದಿರ್ಬೇಕ್ರೋ? ಪಬ್ಬು ಪಾರ್ಟಿ ಅಂತ ಏನ್ ಎಂಜಾಯ್ ಮಾಡ್ತಾ ಇದ್ವಿ, ಛೇ ಎಲ್ಲ ಮಿಸ್ ಆಗೋಯ್ತು. ಮತ್ತೊಂದು 6 ತಿಂಗಳಾದರೆ ನಮ್ಮ 7 ವರ್ಷ ಶಿಕ್ಷೆ ಪೂರ್ತಿ ಆಗುತ್ತಲ್ವಣ? ಈ ಸಮಯದಲ್ಲಿ ನೀನು ಅವನಿನ ಸಾಯಿಸು ಅಂತ ಆ ಜಾನಿಗೆ ಸುಪಾರಿ ಕೊಡೋದು ಅಂದ್ರೆ ಏನಣ್ಣ? ಅವನು ಅವನಿನ ಸಾಯಿಸಿದ ನಂತರ ನಿಜ ಹೊರಗಡೆ ಬಂದರೆ ರೇಪ್ ಕೇಸಿಂದ ತಪ್ಸ್ಕೊಂಡು ನಾವು ಮರ್ಡರ್ ಕೇಸಲ್ಲಿ ಸಿಕ್ಕಾಕೊಂತೀವಣ್ಣ. ಹೌದಣ್ಣ, ರೇಪ್ ಕೇಸ್ ಅಂದ್ರೆ 7 ವರ್ಷಕ್ಕೆ ಮುಗಿಯುತ್ತೆ. ಅದೇ ಮರ್ಡರ್ ಅಂದ್ರೆ 14 ವರ್ಷ ಬೇಕಾಗತ್ತೆ. ಆಮೇಲೆ ನಾವು ಹೊರಗಡೆ ಹೋದ್ರು ಎಂಜಾಯ್ ಮಾಡೋ ವಯಸ್ಸು ದಾಟೋಗುತ್ತೆ. ಏನಾದ್ರೂ ಆಗ್ಲಿ, ಮೊದಲು ಆ ಅವನಿ ಸಾಯ್ಬೇಕು. ಜಾನಿ ಹೊರಟ್ನೋ ಇಲ್ವೋ ಅಂತ ತಿಳ್ಕೋಬೇಕು. ಆ ಪೊಲೀಸಿನ ಮೊಬೈಲ್ ಇಸ್ಕೋ. ಅಣ್ಣ ಶ್ಶ್. ಅಣ್ಣ ಅಣ್ಣ ಫೋನ್ ಕೇಳ್ತಿದ್ದಾನೆ. ಜೈಲರ್ ಅವರು ಬರೋ ಟೈಮ್ ಆಯ್ತು. ಏನೂ ಆಗಲ್ಲ, ವಾಪಸ್ ಕೊಟ್ಬಿಡ್ತೀವಿ. ಹಲೋ. ಹಲೋ ಜಾನಿ, ನಾನು ವಿಕ್ಕಿ. ಹೇಳಿ ಸರ್. ಹೊರಟಿದ್ಯಾ? ಈಗಷ್ಟೇ ವೆಪನ್ ರೆಡಿ ಮಾಡ್ಕೊಂಡಿದ್ದೀನಿ ಸರ್, ಹೊಡ್ತಾ ಇದ್ದೀನಿ. ಅವನಿನ ಸಾಯಿಸಿದ ಮೇಲೇ ನಿಮಗೆ ಫೋನ್ ಮಾಡ್ತೀನಿ. ನೀವು ಗುಡ್ ನ್ಯೂಸ್ ಕೇಳೋದಕ್ಕೆ ರೆಡಿಯಾಗಿರಿ. ಸರಿ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಓಕೆ ಸರ್. ತಗೋಣ. ಭಾವ ಕೂಡ ನನ್ನ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಲೈಫಲ್ಲಿ ಸೆಟಲ್ ಆದಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅವತ್ತೇ ಹೇಳಿದ್ದಕ್ಕೆ ಖಂಡಿತವಾಗ್ಲೂ ಅವಳಿಗೆ ಮದುವೆ ಆಗಿರಲ್ಲ. ಅವನಿನ ಭೇಟಿ ಮಾಡಿ ನನ್ನ ಪ್ರೀತಿನ ಅವಳಿಗೆ ಎಕ್ಸ್ಪ್ರೆಸ್ ಮಾಡಬೇಕು. ಅದೇನು ಫೋಟೋನ ಹಾಗೆ ಬೀಳ್ಸಿದ್ಯಾ? ನಮ್ಮಪ್ಪ ಅಮ್ಮನ ಫೋಟೋನ ನಾನು ಯಾಕೆ ಬೀಳಿಸ್ತೀನಿ? ಗಾಳಿಗೆ ಬಿದ್ದಿರ್ಬೋದು. ಹೌದಾ? ಹಾಗಾದ್ರೆ ಇದು ಯೋಚನೆ ಮಾಡಬೇಕಾಗಿರೋ ವಿಷಯ. ಇದ್ರಲ್ಲಿ ಯೋಚನೆ ಮಾಡೋಕೇನಿದೆ? ಆಳ್ವಾಗಿ ಯೋಚನೆ ಮಾಡಿದ್ರೆ ತುಂಬಾ ಇರುತ್ತೆ. ಏನಿರುತ್ತೆ? ನಮ್ಮ ಮನೇಲಿ ದೀಪ ಆರೋಯ್ತು ಅಂದ್ರೆ ಒಂದು ಬ್ಯಾಡ್ ಇಂಡಿಕೇಶನ್. ಏನಾದ್ರೂ ಒಡೆದೋಯ್ತು ಅಂತ ಅಂದ್ರೆ ಅದು ಬ್ಯಾಡ್ ಇಂಡಿಕೇಶನ್. ಪ್ರತಿಯೊಂದ್ರ ಹಿಂದೆನೂ ಒಂದು ರೀಸನ್ ಇರುತ್ತೆ. ಇವಾಗ ಇದ್ರ ಹಿಂದೆ ಕೂಡ ಒಂದು ರೀಸನ್ ಇರುತ್ತೆ. ಅದೇನು ಅಂದ್ರೆ ನಿಮ್ಮ ಅಪ್ಪ ಅಮ್ಮಂಗೆ ಏನೋ ಬ್ಯಾಡ್ ನಡೆಯುತ್ತೆ ಅಂತ ಅರ್ಥ. ಇಸ್ ಇಟ್ ಟ್ರೂ? ನೋ, ಶೌರ್ಯ ಅಕ್ಷಯ ಹತ್ರ ಸುಳ್ಳು ಹೇಳ್ತಿದ್ದಾಳೆ. ನಿಮ್ಮ ಅಪ್ಪ ಅಮ್ಮ ಬೇರೆ ಆಗ್ತಾರೇನೋ ಅಂತ ಅನಿಸ್ತಿದೆ. ನಾನು ಬೇಕು ಅಂತಾನೋ ನಿನ್ನ ಅಳಿಸ್ಬೇಕು ಅಂತಾನೋ ಹೇಳ್ತಿಲ್ಲ ಅಕ್ಷಯ. ಇಂಥ ಅಪಶಕುನಗಳಿಂದ ಅಂತ ಅನರ್ಥಗಳೇ ನಡೆಯುತ್ತೆ. ಹೀಗೆ ಕೆಟ್ಟದಾಗೆಲ್ಲ ಮಾತಾಡಬೇಡ ಶೌರ್ಯ. ಯಾಕೆ ಸೀರಿಯಸ್ ಆಗ್ತಿದ್ಯಾ? ಕೂಲ್ ಆಗಿ ನಾನು ಹೇಳೋದು ಕೇಳು.
ಮೊನ್ನೆವರೆಗೂ ಅವ್ರಿಗೆ ನೀನು ದೂರ ಆಗಿದ್ದೆ, ಇವಾಗ ಅವರೇ ದೂರ ಆಗ್ತಿದ್ದಾರೆ ಅಂತ ಕೆಳಗ್ ಬಿದ್ದಿರೋ ಈ ಫೋಟೋ ಹೇಳ್ತಿದೆ. ಯಾವುದೇ ವಿಷಯನಾದರೂ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಶೌರ್ಯ, ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ಎಷ್ಟೇ ಕಷ್ಟ ಬಂದರೂ ಅಮ್ಮ ಅಪ್ಪ ಯಾವತ್ತಿಗೂ ಬೇರೆ ಆಗಲ್ಲ. ಮಿಸ್ ಆಗಿ ಅಂತ ಪರಿಸ್ಥಿತಿ ಬಂದರೂ ಬೇರೆ ಆಗಕ್ಕೆ ಬಿಡಲ್ಲ. ನನ್ನ ತಂದೆ ತಾಯಿ ದೂರ ಆಗ್ದಾಗೆ ನಾನು ನೋಡ್ಕೋತೀನಿ. ನನ್ನ ಅಪ್ಪ ಅಮ್ಮ ಒಬ್ರಿಗೋಸ್ಕರ ಒಬ್ರು ಹುಟ್ಟಿದ್ದಾರೆ, ಒಬ್ರು ಪ್ರಾಣ ಇನ್ನೊಬ್ರದನ್ನೋ ಅಷ್ಟು ಪ್ರೀತಿಯಿಂದ ಇರ್ತಿದ್ದಾರೆ. ಅವ್ರನ್ನ ಯಾವ ದೇವರಾಗಲಿ ಯಾವ ದೆವ್ವ ಆಗಲಿ ಪ್ರಕೃತಿನೂ ಬೇರೆ ಮಾಡೋಕ್ಕಾಗಲ್ಲ. ಸರಿ, ನೋಡೋಣ. ಅಪ್ಪ ಅಮ್ಮ ನೋಡಿದ್ರೆ ಬೇಜಾರಾಗ್ತಾರೆ. ಇದನ್ನ ವಾಪಸ್ ಗೋಡೆಗೆ ಹಾಕಬೇಕು. ಹಾಯ್. ಹಾಯ್ ಹಾಯ್ ಹಾಯ್. 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 ಹಾಯ್ ಮಚ್ಚ. ಹಾಯ್ ಮಗ. ಹಾಯ್ ಕಣೋ. ಎಲ್ರೂ ಬಂದಾಯ್ತಲ್ವಾ? ಇನ್ ಬರ್ಬೇಕಾಗಿರೋದು ಇಬ್ರೆ, ಅವನಿ ಅಂಡ್ ಸತ್ಯ. ಹಾಯ್ ಫ್ರೆಂಡ್ಸ್. ಹಾಯ್. ಹೇಗಿದ್ದೀ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಅವತ್ತಿಗೂ ಇವತ್ತಿಗೂ ದಪ್ಪ ಆಗಿದೆಯಾ ಅಷ್ಟೇ. ನಿನ್ ಸೌಂದರ್ಯದಲ್ಲಿ ಏನೂ ಕಮ್ಮಿ ಆಗಿಲ್ಲ ಅವನಿ. ಆಲ್ ಇಸ್ ವೆಲ್. ನಿನ್ನ ಹಳೆ ನಂಬರ್ಗೆ ಲಾಂಗ್ ಬ್ಯಾಕ್ 2-3 ಸರಿ ಟ್ರೈ ಮಾಡಿದೆ ಅವನಿ, ಅದು ಯೂಸಲ್ಲಿ ಇಲ್ಲ ಅಂತ ಬಂತು. ನಂಬರ್ ಬದಲಾಯ್ತು. ನಾವ್ ಹೀಗ್ ಭೇಟಿ ಆಗ್ತಿದ್ದ ಹಾಗೆ ಆಗ್ಲೇ ನಾನು ಫ್ಲಾಶ್ ಬ್ಯಾಕ್ಗೆ ಹೋಗ್ಬಿಟ್ಟೆ. ಡಿಗ್ರಿ ದಿನಗಳೆಲ್ಲ ಕಣ್ಮುಂದೆ ಕಾಣಿಸ್ತಿದೆ. ಆ ದಿನಗಳೇ ಬೇರೆ ಬಿಡೋ. ಕ್ಲಾಸ್ ರೂಮು, ಪುಸ್ತಕ, ಓದು, ಕ್ಯಾಂಟೀನು, ಸಿನಿಮಾ ಒಂದಾ ಎಲ್ಲ 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 ಸೂಪರ್. ನಾನಂತೂ ಕಾಲೇಜಿಗೆ ಬಂಕ್ ಹಾಕಿ ತುಂಬಾ ಎಂಜಾಯ್ ಮಾಡಿದ್ದೀನಿ. ಹೌದಾ ಮಚ್ಚ? 4 ಸಬ್ಜೆಕ್ಟು ಫೇಲೇ. ನೀನ್ ಯಾರಿಗೋಸ್ಕರ ಹುಡುಕ್ತಿದ್ಯೋ ನನಗ್ ಗೊತ್ತು. ಸತ್ಯನ್ಗೋಸ್ಕರ ಅಲ್ವಾ? ನಾನು ಕ್ಯಾಶುಯಲ್ ಆಗಿ ನೋಡ್ದೆ. ಸತ್ಯನ್ ಕೂಡ ಕರ್ತಿದ್ದೀರಾ? ಸತ್ಯನ್ ಕರಿದೇನೆ ಹೇಗಿರ್ತೀವಿ? ಅವನು ಹೊರಟಿದ್ದಾನೆ, ಆನ್ ದ ವೇ. ಸ್ವಲ್ಪ ಹೊತ್ತಲ್ಲಿ ರೀಚ್ ಆಗ್ತಾನೆ. ಸತ್ಯ ಹೇಗಿದಾನೋ ಏನೋ. ಹಾಯ್ ಶ್ರವಣ್ ಸರ್, ಗುಡ್ ಮಾರ್ನಿಂಗ್. ಫ್ಯೂ ಮಿನಿಟ್ಸ್ ಬ್ಯಾಕ್ ಅಷ್ಟೇ ಹೋಟೆಲಿಗೆ ಬಂದೆ. 1 ಅವರಲ್ಲಿ ಆಫೀಸಿಗೆ ರೀಚ್ ಆಗ್ತೀನಿ. ಪ್ರೆಸೆಂಟೇಷನ್ ಕೊಡೋದಕ್ಕೆ ನಾನು ರೆಡಿ ಆಗಿದ್ದೀನಿ ಸರ್. ಓಕೆ ಸರ್, ಶ್ಯೂರ್ ಸರ್. ಡಿಯರ್ ಫ್ರೆಂಡ್ಸ್, ಈ ಅಕೇಶನ್ ನಮ್ಮೆಲ್ಲರ ಜೀವನದಲ್ಲೂ ಲೈಫ್ ಲಾಂಗ್ ಮೆಮೊರಿಯಾಗೆ ಉಳ್ಕೊಳ್ಳುತ್ತೆ. ಇನ್ನೂ ಕೆಲವ್ರಿಗೆ ಬರೋಕ್ಕಾಗಿಲ್ಲ. ಅವರನ್ನ ನಾವು ಮಿಸ್ ಮಾಡ್ಕೊಳ್ತಿರೋದಕ್ಕೆ ಸ್ವಲ್ಪ ಬೇಜಾರಾಗ್ತಿದೆ. ಬಟ್ ಏನ್ ಮಾಡೋಕ್ಕಾಗತ್ತೆ? ಅವ್ರ ಸಿಚುಯೇಷನ್ಸ್ ಹೇಗಿದೆಯೋ ಏನೋ. ಅವನಿ, ನನ್ನ ಪ್ರೀತಿ ಬಗ್ಗೆ ನಿನಗೆ ಹೇಳೋದಕ್ಕೆ ಇಷ್ಟು ವರ್ಷ ಸಮಯ ಬೇಕಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಬಟ್ ಫೈನಲಿ ನಾನು ನಿನ್ನ ರೀಚ್ ಆಗಿದ್ದೀನಿ. ನಿನ್ನ ನೋಡ್ತಾ ಇರೋದಕ್ಕೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ.
ಅವನೇ ಕಾಲೇಜ್ ಓಲ್ಡ್ ಸ್ಟೂಡೆಂಟ್ಸ್ ರೀಯೂನಿಯನ್ ಫಂಕ್ಷನಿಗೆ ಹೋಗಿದ್ದಾಳೆ. ಅವಳ ಜೊತೆ ಒಂದ್ಸಲ ಮಾತಾಡಿ ಆಫೀಸಿಗೆ ಹೊರಡ್ತೀನಿ. ಬಾವಾ, ಅವನಿ, ಫಂಕ್ಷನಿಗೆ ರೀಚ್ ಆದ್ಯಾ? ಹಾ ರೀಚ್ ಆದೆ ಬಾವಾ. ಫಂಕ್ಷನ್ ಅಲ್ಲಿ ಸೈಲೆನ್ಸ್. ನಾನು ಯಾರು ಅಂತ ಹೇಳೋದು ನೋಡೋಣ. ಅವನಿ, ನೀನಲ್ಲಿ ಹ್ಯಾಪಿ ಆಗಿದೆಯಾ? ಅವನಿ, ಅವನಿ, ಯಾರು? ಅವನಿ, ನಾನು ಯಾರು ಅಂತ ಹೇಳೋದು ನೋಡೋಣ. ಹೇಳು. ನಾನು ಯಾರು ಅಂತ ಗೆಸ್ ಮಾಡು ಅವನಿ. ಯಾರು? ಹಲೋ ಅವನಿ, ಏನಾಯ್ತು? ಹಲೋ, ಏನಾಯ್ತು? ಮಾತಾಡ್ತಿರ್ಬೇಕಾದ್ರೆ ಯಾಕೆ ಸ್ವಿಚ್ ಆಫ್ ಆಯ್ತು? ಹೇಗಿದ್ಯಾ? ಚೆನ್ನಾಗಿದ್ದೀನಿ. 1 ಮಿನಿಟ್ ಸತ್ಯ. ಹಲೋ, ಹಲೋ, ಇದೇನಿದು ಸ್ವಿಚ್ ಆಫ್ ಆಗೋಯ್ತು? ಆನೇ ಆಗ್ತಾ ಇಲ್ವಲ್ಲ? ಐ ಆಮ್ ಸಾರಿ. ನಾನು ಹಿಂದೆಯಿಂದ ಬಂದು ಕಣ್ಮುಚ್ಚಿದ್ದಕ್ಕೆ ಫೋನ್ ಕೆಳಗೆ ಬಿದ್ದು ಸ್ವಿಚ್ ಆಫ್ ಆಗೋಯ್ತು. ಇಟ್ಸ್ ಓಕೆ. ವೆಲ್ಕಮ್ ಮೈ ಡಿಯರ್ ವಕೀಲ್ ಸಾಹೇಬ್ರೆ. ಚೆನ್ನಾಗಿದ್ಯಾ? ನೀನ್ ಚೆನ್ನಾಗಿದ್ಯಾ? ಹ್ಞೂ ಮಚ್ಚ, ಚೆನ್ನಾಗಿದ್ದೀನಿ. ದಿನ ಆಯ್ತು ನಾವೆಲ್ಲ. ಏನು ಟೆನ್ಷನ್ ಮಾಡ್ಕೊಂಡಿದ್ಯಾ? ಏನು ಇಂಪಾರ್ಟೆಂಟ್ ಕಾಲಾ? ಹೌದು. ಯಾರು? ನಮ್ ಬಾವ. ಭಾವನ? ಹೌದು, ನನ್ನ ಅತ್ತೆ ಮಗ. ನಾನ್ ಮದ್ವೆ ಮಾಡ್ಕೊಂಡಿರೋ. ಆದಾಗೆ ಆದ್ಹಾಗೆ ಏನು ಆಗಿದೆ ಅಂತ ಕ್ಲಿಯರ್ ಆಗಿ ಹೇಳ್ಬೇಕಲ್ವಾ? ಬನ್ನಿ ಕೂತ್ಕೊಳ್ಳೋಣ.